ಹೇಳಿ. ಸರಿ, ಮಹಿಳಾ ಮಣಿಗಳ ಕ್ಷೇತ್ರ ಆಗಿದೆ ದಾವಣಗೆರೆ, ಅದು ಎರಡು ಪ್ರತಿಷ್ಠಿತ ಫ್ಯಾಮಿಲಿಗಳ ಮಧ್ಯೆ ಫೈಟ್. ಈಗ ಮಹಿಳೆಯರಿಗೆ MP ಕ್ಷೇತ್ರದಿಂದ ಇದೇ ಮೊದಲ ಸಲ ಕೊಡ್ತಾ ಇದ್ದಾರೆ. ಈ ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಮಹಿಳೆಯರು 33% ಇದರಿಂದ ನಮಗೆ ಸಿಕ್ಕಿರೋದ್ರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಖುಷಿಯಾಗಿದೆ. ಈಗಿನ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಇದ್ದರೂ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಖುಷಿಯಾಗುತ್ತೆ. ಅವ್ರು ಹೇಳ್ಕೊಳ್ತಾರೆ. ನಾವು ಮೋದಿಜಿಯವರ ಆಶೀರ್ವಾದದಿಂದ ಎಲ್ಲ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿರೋದ್ರಿಂದ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಎಲ್ಲರಿಗೂ ಎಲ್ಲ ನ್ಯಾಯವಾಗಿ ನಾನು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು ಹೆಣ್ಮಕ್ಳು. ಯಾಕೆಂದರೆ ಮೋದಿಯವರು ಅವರ ದೃಷ್ಟಿ ಏನು ಅಂದರೆ ಮಹಾಶಕ್ತಿ. ಆ ಶಕ್ತಿ ಇದರಿಂದ ಹೆಣ್ಣು ಮಕ್ಕಳಿಗಾಗಿ ಆಗೋಂಥ ಏನೇನು ಶೌಚಾಲಯ ನೋಡಿ, ಅದೇ ಸಣ್ಣದಾಗಿ ಹೇಳ್ತೀನಿ ನಾನು, ಶೌಚಾಲಯ ಅದು ಇಂಪಾರ್ಟೆಂಟಾಗಿ ಬೇಕಾಗಿರೋದು. ಆದ್ದರಿಂದ ಅಂಥ ಮೋದಿಯವರನ್ನು ನಾವು ಅರಸಲೇಬೇಕಾಗತ್ತೆ, ಯಾಕೆಂದರೆ ಒಪ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ನೆಲ್ಲಿ ನೀರು ಅಷ್ಟೇ ಎಲ್ಲಿಂದ ದೂರದಿಂದ ತೊಗೊಂಬರ್ತಾಯಿದ್ರು ಹೆಣ್ಮಕ್ಳು. ಅವ್ರ ಕಷ್ಟ ಏನು ಅನ್ನೋದು ಮೋದಿಜಿಯವರು ಅದನ್ನು ಪರಿಗಣಿಸಿ ನಮಗೆ ಹೆಣ್ಣುಮಕ್ಕಳಿಗೆ ಈ ದಾವಣಗೆರೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಹೆಣ್ಣು ಮಕ್ಕಳು, ಎಲ್ಲ ಕ್ಷೇತ್ರದ ಕಾರ್ಯಕರ್ತರು, ಮುಖ್ಯವಾಗಿರೋದು ಕಾರ್ಯಕರ್ತರ ಮೇಲೆ ಅವರು ಮೋದಿಯವರು ಆಗಲಿ ಇಲ್ಲಿಂದ ನನ್ನನ್ನು ಆರಿಸಿ ಕಳಿಸಿದ್ರೆ ನನ್ನ ಕಮಲವನ್ನು ತಗೊಂಡೋಗಿ ಮೋದಿಯರ್ಜಿ ಅವರಿಗೆ ಸಮರ್ಪಣೆ ಮಾಡಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ತಾವುಗಳು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿ ಒಂದೆರಡು ಮಾತು. ಮಲ್ಲಿಕಾರ್ಜುನ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಬೀಗರು ತಾಯಿ ಮಗಳು ಇದ್ದಂಗೆ ಈಗ ಹೆಚ್ಚು ಕಡಿಮೆ. ನಾನು ತಾಯಿ ಸ್ಥಾನದಲ್ಲಿ ಇದ್ದೀನಿ, ಅವರ ಮಗಳ ಸ್ಥಾನದಲ್ಲಿದ್ದಾರೆ. ಅವರು ನಿಂತಿದ್ದಾರೆ, ನಾವು ನಿಂತಿದ್ದೀರಿ. ಅದಕ್ಕೆಲ್ಲ ಜನಗಳ ಆಶೀರ್ವಾದ ಯಾವ ರೀತಿ ಇದೆಯೋ ಅದಕ್ಕೆ ನಾನು ಸ್ಪಂದಿಸ್ತೀನಿ. ಯಾಕೆಂದರೆ ಎಲ್ಲರಿಗೂ ವಿಶ್ವ ನಾಯಕ ಒಪ್ಪಿರೋ ಅಂಥ ಮೋದಿಜಿ ಬೇಕು ಮೇಯ್ನು. ಅದಕ್ಕಾಗಿ ವಿಶ್ವದ ಒಪ್ಪಿರೋ ಅಂಥ ಮೋದಿನ ಆರಿಸ್ಲಿ ಅಂತೇಳಿ ತಮ್ಮೆಲ್ಲರಿಗೂ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಅವರನ್ನು ಮತ್ತೊಮ್ಮೆ ನಮಗೆ ಅಂಥ ವ್ಯಕ್ತಿ ಬೇಕು. ಆ ವ್ಯಕ್ತಿನ ಯಾರು ಕಳ್ಕೋಬಾರ್ದು. ನಾವೆಲ್ಲರೂ ಸಹಕರಿಸೋಣ, ತಾವೆಲ್ಲರೂ ಮಾಡೋಣ, ಕಾರ್ಯಕರ್ತರು ಶ್ರಮ ವಹಿಸಿ ಕೆಲಸ ಮಾಡಲಿ ಅಂಥೇಳಿ ನಾನೆಲ್ಲರಲ್ಲೂ ಕೇಳ್ಕೊಂಡು ನನ್ನ ದೇವಿ ಆಶೀರ್ವಾದ ಇದೆ. ನಾನು ಗೆಲ್ತೀವಿ ಅನ್ನೋ ನನಗೆ ವಿಶ್ವಾಸವೂ ಇದೆ. ಯಾಕೆಂದರೆ ಸಿದ್ದೇಶ್ವರವರು 20 ವರ್ಷ ಮಾಡಿರೋ ಕೆಲಸ ಸಾಹಸಗಳು. ಯಾಕೆಂದರೆ ದಾವಣಗೆರೆಯಲ್ಲಿ ಮೋದಿಜಿಯವರು ತಂದು ಕೊಟ್ಟಿದ್ದು, ಅವ್ರು ಹಾಕ್ಕೊಟ್ಟಿದ್ದ ಪ್ಲ್ಯಾನ್ನ ಇಲ್ಲಿ ಮಾಡಿ ಏನೇನು ಮಾಡಿದ್ದಾರೆ ಅಂತ ಒಂದು 20 ವರ್ಷದ ಸಾಧನೆ ಬುಕ್ಕನ್ನು ಓಪನ್ ಮಾಡಿದ್ದಾರೆ. ಅದಲ್ಲದೆ ಮಲ್ಲಿಕಾರ್ಜುನಪ್ಪನವರು MP ಅಂದರೆ ಏನು, ಅವ್ರು ಯಾವ ಥರ ಕೈ ಸಿಗ್ತಾರೆ ಅನ್ನೋ ತೋರಿಸ್ಕೊಟ್ಟಿರೋ ಅವರು. ಹಂಗಾಗಿ ನಾನು ಎಲ್ಲ ಸಾಮಾನ್ಯ ಕಾರ್ಯಕರ್ತರ ಜೊತೆಗೆ ಬೆರ್ತಿದ್ದೇನೆ. ಯಾಕೆಂದರೆ ಇವರು ಹೊರಗಡೆ ಬಂದಾಗ ಅವರು ಯಾವುದಾದ್ರೂ ಮದುವೆಗಳಾಗಲಿ ಕಷ್ಟಗಳಾಗಲಿ ಏನಾದಕ್ಕಾದರೂ ನಾನು ಸ್ಪಂದಿಸಿದ್ದೀನಿ. ಯಾಕೆಂದರೆ ಕಾರ್ಯಕರ್ತರು ನನ್ನ ಕರೀತಾರೆ, ಬರ್ರಕ್ಕ ಇವತ್ತು ಅಣ್ಣರಿಲ್ಲ, ನೀವು ಬನ್ನಿ ನನ್ನ ಜೊತೆಯಲ್ಲಿ ಹೋಗೋಣ ಅಂತಾರೆ. ಅವ್ರ ಜೊತೆಯಲ್ಲಿ ಎಷ್ಟೋ ಕಡೆ ಕಾರ್ಯಕರ್ತರ ಜೊತೆಗೆ ಹೋಗಿದ್ದೀನಿ. ಎಲ್ಲ ಹಳ್ಳಿಯಲ್ಲಿ ಈಗ ಹೋಗಿ ಬಂದಿದ್ದೀನಿ. 1-2 ಹಳ್ಳಿಯಲ್ಲಿ ಜನ ಅಕ್ಕನ ನೋಡಿದ್ದೀನಿ, ಅಕ್ಕರ ಜೊತೆ ಮಾತಾಡಿದ್ದೀವಿ, ಅಕ್ಕರ ಜೊತೆಯಲ್ಲಿ ಮನೆಯಲ್ಲಿ ಊಟನೂ ಮಾಡ್ಕೊಂಬಂದಿದ್ದೀವಿ. ಅವ್ರು ಏನಾದರೂ ಕೆಲಸ ಹೇಳಿದ ತಕ್ಷಣ ಅವರಿಗೆ ಕೈಯಲ್ಲಾದಷ್ಟು ಅವ್ರಿಗೆ ಬಂದ ತಕ್ಷಣ ಸಾಹೇಬ್ರಿಗೆ ಹೇಳಿ ಕೆಲಸ ಮಾಡಿಸಿದ್ದಾರೆ ಅನ್ನೋ ಭಾವನೆ ಎಲ್ಲರದ್ರಲ್ಲೂ ಇದೆ. ನನಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ಹೇಳಿ ಒಂದೆರಡು ಮಾತು. ಯಾಕೆಂದರೆ ನಾನು ಎಲ್ಲರನ್ನೂ ಅಡ್ಡ ಅಂತ ಕರಿತೀನಿ. ಯಾಕೆಂದರೆ ಅವ್ರು ಗಾಯತ್ರಮ್ಮನ ಮೇಲೆ ಯಾವುದೂ ಇದಿಲ್ಲ, ಭೇದ ಇಲ್ಲ, ಏನಿಲ್ಲ, ಯಾರ ಮೇಲೂ ಇಲ್ಲ. ಸೀಟ್ ಅವ್ರಿಗೆ ಬೇಕಾಗಿತ್ತು ಅಂತ ಕೇಳಿದರೆ ತಪ್ಪೇನಿಲ್ಲ. ಯಾಕೆಂದರೆ ಕೊಡಬೇಕು. ಯಾರಿಗಾದರೂ ನಿಮಗೂ ಆಸೆ ಇರುತ್ತೆ, ನಮಗೂ ಇರುತ್ತೆ. ಯಾರಾದರೂ ನಿಲ್ಲಿ, ಯಾರಿಗಾದರೂ ಸೀಟ್ ಕೇಳ್ತಾರೆ, ಆವಾಗ ಒಂದು ಸ್ವಲ್ಪ ಮನಸ್ತಾಪ, ಯಾರಿಗಾದರೂ ಬೇಜಾರಾಗುತ್ತೆ. ಮನಸ್ತಾಪ ಅನ್ನೋದಕ್ಕಿಂತ ಬೇಜಾರಾಗುತ್ತೆ. ಆಗಿಲ್ಲ ಅಂತ ಒಂದು ಸ್ವಲ್ಪ ದಿನ ಅದಾದಮೇಲೆ ಎಲ್ಲ ಸರಿ ಹೋಗ್ತಾರೆ, ಎಲ್ಲರೂ ಸರಿ ಮಾಡ್ತಾರೆ ಅಂತೇಳಿ ನಾನು ಒಂದೆರಡು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.